ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸ್ಟೇಟ್ ಆಫ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಷನ್‌ಗೆ ಸ್ವಾಗತ. ಇವತ್ತು ದಿನಾಂಕ 17 ಏಪ್ರಿಲ್ 2024, 16 ಮತ್ತು 17 2 ದಿವಸಗಳು ಸೇರಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ನಮ್ಮ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ರೆ ಯಾವ ಎಕ್ಸಾಮ್‌ಗಳಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಪಿಸಿ, ಪಿಎಸ್ಐ, ಕೆಎಎಸ್, ಎಸ್‌ಡಿಎ, ಎಫ್‌ಡಿಎ, ಈ ಒಂದು ಎಸ್‌ಬಿಐ ಪಿಒ, ಪಿಜಿ, ಸಿಇಟಿಗಳಿಗೆ ಹೆಲ್ಪ್ ಆಗುತ್ತೆ. ನೋಡೋಣ ಗೆಳೆಯರೆ. ನೋಡೋಕ್ಕಿಂತ ಮುಂಚೆ ಯಾವ್ಯಾವ ಟಾಪಿಕ್‌ಗಳ ಮೇಲೆ ನಾವು ಇದು ಡಿಸ್ಕಷನ್ ಮಾಡ್ತಾ ಇದ್ರೆ ಮೊದಲನೇದು ಬ್ಯಾಂಕುಗಳ ರಾಷ್ಟ್ರೀಕರಣ, ಎರಡನೇದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ, ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟ್, ಹಂಪಿ ವಿರೂಪಾಕ್ಷ ದೇವಾಲಯ, ಡಿಸ್ಕಸ್ ಥ್ರೂ ಏಷ್ಯನ್ ಕುಸ್ತಿ ಚಾಂಪಿಯನ್‌ಶಿಪ್ 2024, ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ 2024-2025, ಯೂನಿವರ್ಸಲ್ ಧ್ವನಿ ದಿನ, ವಿವಿಪ್ಯಾಟ್ ಬಗ್ಗೆ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನ ಡೈಲಿ 10 ಕ್ವೆಶ್ಚನ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಹಾಗಾದ್ರೆ ನೋಡೋಣ ಗೆಳೆಯರೆ, ಮೊದಲನೇದು 1963ರಲ್ಲಿ ಭಾರತದಲ್ಲಿ ಎಷ್ಟು ಬ್ಯಾಂಕ್‌ಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ 13, 14, 15, 16. ಈ ಪ್ರಶ್ನೆ NTPC 2019ರಲ್ಲಿ ಬಂದಿತ್ತು. ಅದಕ್ಕೆ ಜಸ್ಟ್ ಎರಡೆರಡು ಕ್ವೆಶ್ಚನ್. 1963ರಲ್ಲಿ ಭಾರತದಲ್ಲಿ ಒಟ್ಟು 14 ಬ್ಯಾಂಕ್‌ಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. ಯಾಕೆ ಇದು ನ್ಯೂಸ್ ಅಲ್ಲಿ ಐತೆ ಅಂದ್ರೆ ನಿನ್ನೆ ಪೇಪರ್ ಅಲ್ಲಿ ಈ ದಿನ ಅಂದ್ರೆ 15 ಏಪ್ರಿಲ್ 1980ರಂದು ಕೆಳಕಂಡ 6 ಭಾರತೀಯ ಬ್ಯಾಂಕ್‌ಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. 6 ಪ್ಲಸ್ ಇದು 1980ರಲ್ಲಿ 1969ರಲ್ಲಿ ಒಟ್ಟು 14 ಮತ್ತು 1980ರಲ್ಲಿ ಒಟ್ಟು 6 ಬ್ಯಾಂಕುಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಅವು ಯಾವ 6 ಬ್ಯಾಂಕುಗಳು? ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್, ವಿಜಯ ಬ್ಯಾಂಕ್ ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಈಗ ಏನಾಗಿದೆ, ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ. ಕಾರ್ಪೊರೇಷನ್ ಬ್ಯಾಂಕ್ ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ, ಆಂಧ್ರ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನೋಡೋಣ ಗೆಳೆಯರೆ, ಜುಲೈ 9 is observed as a bank nationalization day. ಬ್ಯಾಂಕ್ ರಾಷ್ಟ್ರೀಕರಣ ದಿನ 19 ಜುಲೈ ಎಂದು ನಾವು ಆಚರಣೆ ಮಾಡ್ತೀವಿ. The milestone in banking. 14 banks were nationalized through the ordinance carried out by the then prime minister. ಯಾವ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು 1969ರಿಂದ? ಅಲಹಾಬಾದ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ದೇನಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಯುಸಿಒ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಒಟ್ಟು 14 ಬ್ಯಾಂಕ್ಗಳನ್ನ 1963 ರಾಷ್ಟ್ರೀಕರಣ ಮಾಡಿದ್ರು. ಮತ್ತೆ 1980ರಲ್ಲಿ 6 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ನೋಡೋಣ ಹಿಸ್ಟ್ರಿ ಬಗ್ಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಯ್ತು, 1950ರಲ್ಲಿ ಓನ್ಲಿ ಒಂದು ಮಾತ್ರ ರಾಷ್ಟ್ರೀಕರಣ ಬೈ ನ್ಯಾಷನಲೈಸ್ಡ್ ಬ್ಯಾಂಕ್ ಇತ್ತು, ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. SBI nationalization has happened in the backdrop of private banks going bankrupt in the alarming state. ಅದಕ್ಕೆ 1913 ಆರ್ಡಿನೆನ್ಸ್ ಪಾಸ್ ಮಾಡೋದರ ಮೂಲಕ 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದರು. ಮತ್ತೆ 1980ರಲ್ಲಿ 6 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಯಾಕೆ ಮೇನ್ ಉದ್ದೇಶ ಎಂದರೆ ಹಳ್ಳಿಗಳಲ್ಲಿ ಈ ಬ್ಯಾಂಕಿಂಗ್ ಫೈನಾನ್ಷಿಯಲ್ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಪ್ರತಿಯೊಂದು ಹಳ್ಳಿಗೂ ಹಣಕಾಸಿನ ವ್ಯವಸ್ಥೆಯನ್ನ ಮುಟ್ಟಿಸುವ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನ ತರಲಾಯಿತು. ಇಂಡಿಯಾ ವಾಸ್ ಏನಿತ್ತು, ಭಾರತವು ಪ್ರಪ್ರಥಮವಾಗಿ ಒಂದು ಕೃಷಿ ಪ್ರಧಾನ ದೇಶವಾಗಿದೆ. ಅದಕ್ಕೆ 1963ರಲ್ಲಿ ಭಾರತ ಪಾವರ್ಟಿಯಲ್ಲಿ ಇತ್ತು ಕೂಡ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಎಲ್ಲರೂ ಕೂಡ ಹಳ್ಳಿಗಳಿಂದ ನಗರಗಳಿಗೆ ಬರಬೇಕಾಗ್ತಿತ್ತು. ಆ ನಗರಗಳಿಗೆ ಬಂದು ಅಲ್ಲಿ ಕ್ಯೂ ಅಲ್ಲಿ ನಿಂತುಕೊಂಡು ಬ್ಯಾಂಕ್‌ಗಳ ಸೌಲಭ್ಯಗಳನ್ನ ಪಡೆಯಬೇಕಾಗುತ್ತಿತ್ತು. ಅದೇ ಒಂದು ಕಾರಣದಿಂದ then ಪ್ರೈಮ್ ಮಿನಿಸ್ಟರ್ ಏನ್ ಮಾಡೋದು, ಬ್ಯಾಂಕ್‌ಗಳ ರಾಷ್ಟ್ರೀಕರಣ ಮಾಡಿ ಅವರಿಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಥವಾ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನೀವು ಒಂದು ಬ್ಯಾಂಕ್ ಬ್ರಾಂಚ್‌ಗಳನ್ನ ತೆಗಿಬೇಕೆಂಬ ಆದೇಶವನ್ನ ಹೊರಡಿಸಿದ್ರು. ಇದು ಬ್ಯಾಂಕ್ ನ್ಯಾಷನಲೈಸೇಷನ್ ಬಗ್ಗೆ. ಎರಡನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಭಾರತದ ರಾಷ್ಟ್ರಪತಿಗಳು ಯಾರೊಂದಿಗೆ ಸಮಾಲೋಚನೆ ಮಾಡಿ ನೇಮಕ ಮಾಡುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂ ಕೋರ್ಟ್ ನ ಇಬ್ಬರು ಹಿರಿಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ನೇಮಕ ಮಾಡುತ್ತಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ನೇಮಕಾತಿ ಮಾಡಬೇಕಾದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಹೈಕೋರ್ಟ್. ಭಾರತದ ಮುಖ್ಯ ನ್ಯಾಯಮೂರ್ತಿ, ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಮತ್ತು ರಾಜ್ಯಪಾಲರು, ಮಂತ್ರಿಗಳ ಪರಿಷತ್ತು. ಸರಿಯಾದ ಉತ್ತರಗಳಿವೆ ಆಪ್ಷನ್ ಸಿ, ದಟ್ ಈಸ್ ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಂಡ್ ಗವರ್ನರ್ ಒಂದಿಗೆ ಸಮಾಲೋಚನೆ ನಡೆಸಿ ಇವುಗಳನ್ನ ಆಯ್ಕೆ ಮಾಡಿದ್ರು. ಯಾಕೆ ನ್ಯೂಸ್ ಅಲ್ಲಿ ಇತ್ತಂದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನು ಕಾಯಂಗೊಳಿಸೋದು ಕೇಂದ್ರ ಸರ್ಕಾರ. ಕರ್ನಾಟಕದ ಹೈಕೋರ್ಟ್ ನಲ್ಲಿ 5 ಹೆಚ್ಚುವರಿ ಅಡಿಷನಲ್ ಜಡ್ಜಸ್ ಅಂತ ಕರಿತೀವಿ, ಕಾಯಂಗೊಳಿಸಿ ಕೇಂದ್ರ ಸರ್ಕಾರ ಸೋಮವಾರ ಅಧಿಸೂಚನೆ ಹೊರಡಿಸಿದೆ. ಅವ್ರು ಯಾರ್ಯಾರು ಅಂತ ನೋಡೋಣ ಗೆಳೆಯರೆ. ನೋಡಿ, ಅವರೇ ಆನರೇಬಲ್ ಮಿಸ್ಟರ್ ಜಸ್ಟಿಸ್ CM ಪೊಂಜಾವರು, ಆನರೇಬಲ್ ಮಿಸ್ಟರ್ ಜಸ್ಟಿಸ್ ಅನಿಲ್ ಭೀಷ್ಮ ಕಟ್ಟಿ, ಆನರೇಬಲ್ ಮಿಸ್ಟರ್ ಜಸ್ಟಿಸ್ ಗುರು ಸಿದ್ದಯ್ಯ ಬಸವರಾಜ್ ಇವರು ಹೆಚ್ಚುವರಿ ಆಯ್ಕೆ ಮಾಡಿದ್ರು. ಜಸ್ಟಿಸ್ CM ಜೋಶಿ, ಜಸ್ಟಿಸ್ ಉಮೇಶ್ ಮಂಜುನಾಥ್ ಅಡಿಗಿ ಇವರನ್ನ ಈಗ ಕಾಯಂಗೊಳಿಸಲು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾದ್ರೆ ಹೈಕೋರ್ಟ್ ಜಡ್ಜ್ ಬಗ್ಗೆ ಮಾತಾಡೋಣ. ಹೈಕೋರ್ಟ್ ಜಡ್ಜ್ ನೇಮಕ ಆರ್ಟಿಕಲ್
227 ಹೇಳುತ್ತೆ ಸ್ಟೇಟ್ಸ್ ದಟ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಹೈಕೋರ್ಟ್ ಜಡ್ಜ್ಗಳನ್ನ ಯಾರು ಪ್ರೈಸ್ ಮಾಡಬೇಕು? ಹೈಕೋರ್ಟ್ ಜಡ್ಜ್ಗಳನ್ನ ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿಯವರು. ಯಾರ ಜೊತೆ ಸಮಾಲೋಚನೆ ನಡೆಸಿ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ಗವರ್ನರ್ ಆಫ್ ದಿ ಇನ್ ಕೇಸ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜ್. ಸೊ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ನ ಅಪಾಯಿಂಟ್ಮೆಂಟ್ ಮಾಡುವಾಗ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಆ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ನಡೆಸಿ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಪಾಯಿಂಟ್ ಮಾಡ್ತಾರೆ. ಇನ್ ಕೇಸ್ ರಾಜ್ಯದ ನ್ಯಾಯಮೂರ್ತಿಗಳನ್ನ ಏನಾದ್ರು ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ, ರಾಜ್ಯದ ರಾಜ್ಯಪಾಲರು ಮತ್ತು ಆ ರಾಜ್ಯದ ಮುಖ್ಯ ನ್ಯಾಯಾಧೀಶ ಹೈಕೋರ್ಟ್ ನ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡಿಸಿ ಇತರ ಮುಖ್ಯ ಜಡ್ಜ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಕನ್ಸಲ್ಟೇಷನ್ ಪ್ರೊಸೆಸ್ ಹೈಕೋರ್ಟ್ ಜಡ್ಜಸ್ ಆರ್ ರೆಕಮೆಂಡೆಡ್ ಬೈ ಕಲೇಜಿಯಂ ಕಂಪ್ರಮೈಸಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, 2 ಸೀನಿಯರ್ ಮೋಸ್ಟ್ ಜಡ್ಜ್. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 2 ಮುಖ್ಯ ಹಿರಿಯ ನ್ಯಾಯಾಧೀಶರೊಂದಿಗೆ ಮಾತನಾಡಿದ್ದು ಕಲೇಜಿಯಂ. ಸೊ ಪ್ರಪೋಸಲ್ ಅವೇರ್ ಇನಿಷಿಯೇಟೆಡ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಸೊ ಅಪಾಯಿಂಟ್ಮೆಂಟ್ ಆ ಒಂದು ಹೈಕೋರ್ಟ್ ಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಅವರು ಅದರ ಒಂದು ರೆಸಲ್ಯೂಷನ್ ಹೊರಡಿಸ್ತಾರೆ. ಸೊ ಅದಾದ ನಂತರ ರೆಕಮೆಂಡೇಶನ್ ಚೀಫ್ ಜಸ್ಟಿಸ್ ಕಳಿಸಿ ಚೀಫ್ ಜಸ್ಟಿಸ್ ಅವರು ಗವರ್ನರ್ ಗೆ ರೆಕಮೆಂಡ್ ಮಾಡ್ತಾರೆ. ಸೊ ಗವರ್ನರ್ ಅದನ್ನ ರಾಷ್ಟ್ರಪತಿ ಅವರಿಗೆ ಕಳಿಸಿಕೊಡ್ತಾರೆ. ಸೊ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇಸ್ ಅಪಾಯಿಂಟೆಡ್ ಆಸ್ ಪರ್ ದ ಪಾಲಿಸಿ ಆಫ್ ಚೀಫ್ ಜಸ್ಟಿಸ್ ಫ್ರಮ್ ಔಟ್ಸೈಡ್ ದ ರೆಸ್ಪೆಕ್ಟಿವ್ ಸ್ಟೇಟ್ಸ್. ಅಂದ್ರೆ ಏನು? ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರಗಿನ ರಾಜ್ಯದವರನ್ನೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಯಾರು ನ್ಯಾಯಾಧೀಶರನ್ನ ನೇಮಕ ಮಾಡುವುದಿಲ್ಲ. ಸೊ ಕಲೇಜಿಯಂ ಟೆಕ್ಸ್ ಕಾಲ್ ಆನ್ ದಿ ಎಲಿಮಿನೇಷನ್. ಸೊ ಅಡಾಕ್ ಜಡ್ಜಸ್ ಗಳಂದ್ರೆ ಏನು? ದ ಅಪಾಯಿಂಟ್ಮೆಂಟ್ ಆಫ್ ರಿಟೈರ್ಡ್ ಜಡ್ಜಸ್ was provided for the constitution under article 224A. article 224A ನಲ್ಲಿ ad hoc judges ಗಳನ್ನ ಮಾಡುವ ಒಂದು ಪ್ರೊವಿಷನ್ ಇದೆ. ಸೊ ಅಂಡರ್ ದ ಆರ್ಟಿಕಲ್ ಏನ್ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಫಾರ್ ಎನಿ ಸ್ಟೇಟ್ ಮೇ ಅಟ್ ಎನಿ ಟೈಮ್ ವಿತ್ ಪ್ರೀವಿಯಸ್ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್. ಇನ್ನು ಪ್ರೆಸಿಡೆಂಟ್ ರ ಒಂದು ಇಚ್ಛೆಯ ಮೇರೆಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಶಿಫಾರಸು ಮಾಡಿದರೆ ಅವ್ರನ್ನ ad hoc judges ಆಗಿ ಅಪಾಯಿಂಟ್ಮೆಂಟ್ ಮಾಡಲು. ಸೊ ಈಗ ಪ್ರೆಸೆಂಟ್ಲಿ ಏನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿದ್ರೆ, ಸೊ ನಾವು ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಗಳನ್ನ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಅಪಾಯಿಂಟ್ ಮಾಡೋಣ. ಯಾಕಂದ್ರೆ ಪೆಂಡಿಂಗ್, ನಿಮ್ಗೆ ಗೊತ್ತು ಭಾರತದಲ್ಲಿ ತುಂಬಾ ಪೆಂಡಿಂಗ್ ಕೇಸಸ್ ಗಳಿದಾವೆ. ಸೊ ಅದನ್ನೆಲ್ಲ ನಿಭಾಯಿಸಲು, ಅದನ್ನ ಸಾಲ್ವ್ ಮಾಡಲು ಬೇಕು. ಸೊ ಕಲೇಜಿಯಂ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಂದ್ರೆ, ಸೊ ಇಟ್ ಈಸ್ ದ ಸಿಸ್ಟಮ್ ಆಫ್ ದಿ ಅಪಾಯಿಂಟ್ಮೆಂಟ್ ಅಂಡ್ ಟ್ರಾನ್ಸ್ಫರ್. ನೇಮಕ ಮತ್ತು ಅವ್ರನ್ನ ವರ್ಗಾವಣೆ ಮಾಡುವ ವ್ಯವಸ್ಥೆನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನೋಡ್ಕೊಳ್ಳುತ್ತೆ. ಸೊ ಇದನ್ನ ಅಂಡ್ ನಾಟ್ ಬೈ ಅನ್ ಆಕ್ಟ್ ಪ್ರೊವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಎಲ್ವಿಷನ್ ಆಫ್ ದಿ ಸಿಸ್ಟಮ್ ಅಂದ್ರೆ ಕಲೇಜಿಯಂ ಸಿಸ್ಟಮ್ ಬಗ್ಗೆ ನೋಡ್ಕೋಬೇಕಂದ್ರೆ, ದ ಫಸ್ಟ್ ಜಡ್ಜ್ ಆಫ್ ದಿ ಕೇಸ್ 1980 ಡಿಕ್ಲೇರ್ಡ್ ದಟ್ ಪ್ರೈಮಸಿ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರೆಕಮೆಂಡೆಡ್ ಆನ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಅಂಡ್ ಟ್ರಾನ್ಸ್ಫರ್ ಕ್ಯಾನ್ ಬಿ ರಿಫ್ಯೂಸ್ಡ್ ಟು ಕೋಜೆಂಟ್ ರೀಸನ್ಸ್. ಸೊ ಎಕ್ಸಿಕ್ಯೂಟಿವ್ ಪ್ರೈಮಸಿ ಓವರ್ ಆಫ್ ಜುಡಿಷಿಯರಿ. ಸೆಕೆಂಡ್ ಜಡ್ಜಸ್ ಕೇಸ್ ಎಂದು ಕಲೇಜಿಯಂ ಸಿಸ್ಟಮ್ ಹೋಲ್ಡಿಂಗ್ ದ ಕನ್ಸಲ್ಟೇಷನ್ ರಿಯಲಿ ಮೀನ್ ನಾಟ್ ಕನ್ಕರ್ನ್ಸ್. ಹೋಲ್ಡಿಂಗ್ ಎ ಕನ್ಸಲ್ಟೇಷನ್ ಮ್ಯಾಂಡೇಟರಿ ಇರಲಿಲ್ಲ. ಸೊ ಥರ್ಡ್ ಜಡ್ಜಸ್ ಎಲ್ಲ ಬಿಕಮ್ ಮ್ಯಾಂಡೇಟರಿ. ಸೊ ಇವರೇ ಕರ್ನಾಟಕದ ನಮ್ಮ ಹಾನರೇಬಲ್ ಚೀಫ್ ಜಸ್ಟಿಸ್ ಯಾರು? ಜಸ್ಟಿಸ್ NV ಅಂಜರಿಯಾ ಇವರು ಪ್ರೆಸೆಂಟ್ಲಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಸೊ ಇದು ಹೈಕೋರ್ಟ್ ಮತ್ತು ಅವರ ನೇಮಕಾತಿಯ ಬಗ್ಗೆ ಇರತಕ್ಕಂಥ ಡಿಸ್ಕಷನ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಗೆಳೆಯರೆ. ಭಾರತದಲ್ಲಿ 2001 ರಿಂದ 2023 ನಡುವಿನ ಅವಧಿಯಲ್ಲಿ ಎಷ್ಟು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. 23, 24, 25, 26. ಸೊ ಸರಿಯಾದ ಉತ್ತರಗಳೇ 23 ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗಿದೆ. ಯಾಕೆ ಇದು ನ್ಯೂಸ್ ಅಲ್ಲಿ ಅಂದ್ರೆ, ಈಗ ಒಂದು ರೀಸೆಂಟ್ಲಿ ಒಂದು ರಿಪೋರ್ಟ್ ರಿಲೀಸ್ ಆಗಿತ್ತು, ದಟ್ ಇಸ್ ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟ್ ಅಂತ. ಸೊ ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟ್ ಪ್ರಕಾರ 2001 ಮತ್ತು 2023 ನಡುವಿನ ಅವಧಿಯಲ್ಲಿ ಭಾರತವು 23 ಲಕ್ಷ ಹೆಕ್ಟೇರ್ ಪ್ರದೇಶವು ವ್ಯಾಪಿಸುವಷ್ಟು ಮರಗಳನ್ನು ಕಳೆದುಕೊಂಡಿದೆ ಎಂದು ಗ್ಲೋಬಲ್ ಫಾರೆಸ್ಟ್ ವಾಚ್ ಶುಕ್ರವಾರ ಬಿಡುಗಡೆ ಮಾಡುವ ವರದಿಯೊಂದಿಗೆ ತಿಳಿಸಿದೆ. ಹಾಗಾದ್ರೆ ನೋಡೋಣ ಗೆಳೆಯರೆ ವಾಚ್. ಸೊ ಅಬೌಟ್ ಗ್ಲೋಬಲ್ ಫಾರೆಸ್ಟ್ ವಾಚ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ಓಪನ್ ಸೋರ್ಸ್ ವೆಬ್ ಅಪ್ಲಿಕೇಶನ್. ಏನ್ ಮಾಡಿದ್ರು? ಓಪನ್ ಸೋರ್ಸ್ ವೆಬ್ ಅಪ್ಲಿಕೇಶನ್ ಟು ಮಾನಿಟರ್ ದಿ ಗ್ಲೋಬಲ್ ಫಾರೆಸ್ಟ್. ಯಾಕಂದ್ರೆ ಆಲ್ರೆಡಿ ಪ್ರೀವಿಯಸ್ 2023 UPSC ಒಂದು ಕ್ವಶನ್ ಬಂದಿತ್ತು, 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಓಪನ್ ಸೋರ್ಸ್ ವೆಬ್ ಅಪ್ಲಿಕೇಶನ್ ಯಾವುದು ಅಂತ ಪ್ರಶ್ನೆಗಳು ಕೇಳಿತ್ತು. ಸೊ ಮತ್ತೆ ಬರುವ ಸಾಧ್ಯತೆ ಇರುತ್ತೆ. ಸೊ ಗ್ಲೋಬಲ್ ಫಾರೆಸ್ಟ್ ವಾಚ್ ಎಂದು ಓಪನ್ ಸೋರ್ಸ್ ವೆಬ್ ಅಪ್ಲಿಕೇಶನ್ ಇದೆ. ಸೊ ಇಲ್ಲಿ ಏನ್ ಮಾಡಿದ್ರು, ಇಲ್ಲಿ ಅರಣ್ಯಗಳ ಒಂದು ವಿಶ್ವದ ಅರಣ್ಯಗಳನ್ನ ಏನ್ ಮಾಡಿದ್ರೆ ರಿಯಲ್ ಟೈಮ್ ಸ್ಯಾಟಲೈಟ್ಸ್ ಗಳ ಮೂಲಕ ರಿಯಲ್ ಟೈಮ್ ಮಾನಿಟರ್ ಮಾಡ್ತಾರೆ. ಸೊ ಇದನ್ನ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡ್ತಿರೋದು ವಾಷಿಂಗ್ ಬೇಸ್ಡ್ ನಾನ್ ಪ್ರಾಫಿಟ್ ಅಂದ್ರೆ ವಾಷಿಂಗ್ ನಲ್ಲಿ ಇರ್ತಕ್ಕಂತ ಒಂದು ನಾನ್ ಪ್ರಾಫಿಟ್ NGO ಏನ್ ಮಾಡಿದೆ, ದಟ್ ಇಸ್ ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್. ಅವರು ಈ ಒಂದು ಪ್ರಾಜೆಕ್ಟ್ ಅನ್ನ ನಡೆಸಿಕೊಡ್ತಾರೆ. ಸೊ ಇದಕ್ಕೆ ಡೇಟಾವನ್ನ ನೀಡುತ್ತಿರೋರು ಯಾರು ಅಂದ್ರೆ ಯೂನಿವರ್ಸಿಟಿ ಆಫ್ ಮ್ಯಾರಿಲ್ಯಾಂಡ್ ರಿಸರ್ಚರ್ಸ್. ಸೊ ಇಟ್ ಇಸ್ ಅ ಫ್ರೀ ಅಂಡ್ ಸಿಂಪಲ್ ಟು ಯೂಸ್ ಡಾಟ್ ರಿಕಾರ್ಡ್. ಸೊ ಇಲ್ಲಿ ನೋಡಿ, ಟ್ರೀ ಕವರ್ is a convenient metric of monitoring forest change because it is easily measurable from space using a freely available medium resource. ಅದಕ್ಕೋಸ್ಕರ ಸೊ ನೋಡಿ, ಹೈಲೈಟ್ ಆಫ್ ದಿ ಫಾರೆಸ್ಟ್ ವಾಚ್ ಬಗ್ಗೆ ನೋಡೋಣ. ಆನ್ಯುವಲ್ ಫಾರೆಸ್ಟ್ ಲಾಸ್ ಆಫ್ ಪ್ರೈಮರಿ ಫಾರೆಸ್ಟ್ ಏನಿದೆ ನೋಡಿ,
2022ರಿಂದ ಹಿಡಿದು ಇಲ್ಲಿಯವರೆಗೆ 2023 9% ನಾವು ಕಳೆದುಕೊಂಡಿದೆ. ದ ವರ್ಲ್ಡ್ ಲಾಸ್ಟ್ ಇಯರ್ ಲಾಸ್ಟ್ 37,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು. ಅಂದ್ರೆ 2022ರಿಂದ ಹಿಡಿದು 2023ರವರೆಗೆ ವಿಶ್ವವು 37,000 ಚದರ ಕಿಲೋಮೀಟರ್ ಅಷ್ಟು ತನ್ನ ಪ್ರದೇಶವನ್ನ ಕಳೆದುಕೊಂಡು ಇದರಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಯಾವುದು? ಸ್ವಿಟ್ಜರ್ಲ್ಯಾಂಡ್. ಸೊ ಅದಾದ ನಂತರ ಬ್ರಾಜಿಲ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ, ದಟ್ ಇಸ್ DRC ಅಂಡ್ ಬೊಲಿವಿಯಾ ಟಾಪ್ ದಿ ರ್ಯಾಂಕ್ ಆಫ್ ಏನು ತಮ್ಮ ಮರಗಳನ್ನ ಕಡಿದು ಹಾಕುವುದರಲ್ಲಿ ಈ ರಾಷ್ಟ್ರಗಳು ಪ್ರಥಮ ಸ್ಥಾನದಲ್ಲಿದೆ. ಸ್ವಿಟ್ಜರ್ಲ್ಯಾಂಡ್ ಆಗಲಿ, ಬ್ರಾಜಿಲ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ, ಬೊಲಿವಿಯಾ ಟಾಪ್. ಸೊ ಡಿಫಾರೆಸ್ಟೇಷನ್ ಗ್ಲೋಬಲ್ ಏನು ಅರಣ್ಯಕರಣವಾಗುವುದು ಅಥವಾ ಡಿಫಾರೆಸ್ಟೇಷನ್ ಗ್ಲೋಬಲ್ ಎಷ್ಟಾಗಿದೆ? 3.2% ರಷ್ಟು 2023ರಲ್ಲಿ ಹೆಚ್ಚಾಗಿದೆ. ಸೊ ಈ ಪಾಯಿಂಟ್ ಅನ್ನು ನೆನಪಿಡಿ. ನಿಮ್ಗೆ ಕ್ಲೈಮೇಟ್ ಚೇಂಜ್ ಅಂತ ಟಾಪಿಕ್ ಬಂದಾಗ PSI ಗಳಾಗ್ಲಿ ಅಥವಾ ನೀವು ಬರೀತಕ್ಕಂಥ KS ಆಗಲಿ, UPSC ಮೇನ್ಸ್ ಆಗಲಿ ಈ ಪಾಯಿಂಟ್ ಅನ್ನ. ಸೊ ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟ್ ಪ್ರಕಾರ ಡಿಫಾರೆಸ್ಟೇಷನ್ ವೈಶ್ವಿಕವಾಗಿ 3.2% ಹೆಚ್ಚಾಗಿದೆ ಎಂಬ ಪ್ರಮಾಣದಲ್ಲಿ ನಿಮಗೆ ವ್ಯಾಲ್ಯೂ ಆಡೆಡ್ ಆಗುತ್ತೆ. ಸೊ ಇಂಡಿಯಾ ಹ್ಯಾಸ್ ಲಾಸ್ಟ್. ನಿನ್ನ ಭಾರತಕ್ಕೆ ಬಂದಾಗ ಭಾರತವು 2.33 ಮಿಲಿಯನ್ ಹೆಕ್ಟೇರ್ ಅಷ್ಟು 2000ರಿಂದ ಕಳೆದುಕೊಂಡಿದೆ. ಸೊ equal to 6% decrease in the tree covering during this period. So country lost 414,000 hectares of humid primary forest ಕಳೆದುಕೊಂಡಿದೆ from 2002ರಿಂದ 2. So making 80% of the total tree cover losses in the same period. So 2001ರಿಂದ 2022ರವರೆಗೆ ಹೇಳ್ಬೇಕಾದ್ರೆ ಭಾರತವು 51 ಮಿಲಿಯನ್ ಟನ್ಸ್ ಗಳನ್ನ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕಿದೆ ಮತ್ತು 141 ಮಿಲಿಯನ್ ಟನ್ಸ್ ಕಾರ್ಬನ್ ಡೈಗಳನ್ನ ತೆಗೆದು ಹಾಕಿದೆ. ಸೊ ಇದು ಈ ರಿಪೋರ್ಟ್ ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಮತ್ತು ಅದರ ಯಾರನ್ನ ರಿಲೀಸ್ ಮಾಡಿದ್ರು. ಸೊ ದಿಸ್ represent net carbon sink ಅಂತ ಏನ್ ಕರಿತೀವಿ. That is 89.9 million tons of carbon dioxide equivalent year. So global forest watch report data shows that 5 states accounted for 60% of all tree cover losses between 2001 to 2000. ಅವು ಯಾವ 5 ರಾಜ್ಯಗಳಂತ ನೋಡಿದ್ರೆ ಮಿಜೋರಾಂ 3,12,000 ಹೆಕ್ಟೇರ್ ಟ್ರೀಗಳನ್ನು ಕಳೆದುಕೊಂಡಿದೆ. ಅರುಣಾಚಲ್ ಪ್ರದೇಶ್ 2,62,000 ಹೆಕ್ಟೇರ್ ಗಳನ್ನ ಕಳೆದುಕೊಂಡ್ರೆ ನಾಗಾಲ್ಯಾಂಡ್ 2,59,000 ಹೆಕ್ಟೇರ್ ಗಳಷ್ಟು ಮರಗಳನ್ನ ಕಳೆದುಕೊಂಡಿದೆ. ಮಣಿಪುರ್ 2,40,000 ಹೆಕ್ಟೇರ್ ಗಳನ್ನ ಕಳೆದುಕೊಂಡಿದೆ. ಹಾಗಾದ್ರೆ ಟಾಪರ್ ಯಾರು? ಟಾಪರ್ ಇಟ್ಸ್ ಅಸ್ಸಾಂ. ಅಸ್ಸಾಂ ಇಸ್ ದ ಫಸ್ಟ್. ದಟ್ ಈಸ್ 3,24,000 ಹೆಕ್ಟೇರ್ ಗಳಷ್ಟು ಮರಗಳನ್ನ ಕಳೆದುಕೊಂಡಿದೆ. ಟೋಟಲ್ ಆಗಿ 66,06,000 ಹೆಕ್ಟೇರ್ ಗಳನ್ನ ಕಳೆದುಕೊಂಡಿರ್ತಕ್ಕಂಥ ಮರಗಳು ಭಾರತದಲ್ಲಿ. ಸೊ ಟಾಪ್ ಸ್ಟೇಟ್ಸ್ ಆರ್ ಅಸ್ಸಾಂ, ಮಿಜೋರಾಂ, Arunachal Pradesh, Nagaland, Manipur. These are the 5 states that were lost the trees. So ಇದು ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟ್ ಬಗ್ಗೆ ಅದನ್ನ ಯಾರು ರಿಲೀಸ್ ಮಾಡ್ತಾರೆ, ಭಾರತದಲ್ಲಿ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಏನು, ಯಾಕೆ ಅದು ಎಷ್ಟು ಪಾಯಿಂಟ್ಸ್ ರೋಸ್ ಆಗಿದೆ, ಏನೇನು ಕಳೆದುಕೊಂಡು ಯಾವ ಟಾಪ್ ಸ್ಟೇಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನೊಂದು ಪೇಪರ್ ರಿಲೀಸ್ ಆಗಿತ್ತು, ಹಂಪಿಯಲ್ಲಿ ಇರ್ತಕ್ಕಂಥ ವಿರೂಪಾಕ್ಷ ದೇವಾಲಯವನ್ನ ಯಾವ ಹಿಂದೂ ದೇವರಿಗೆ ಸಮರ್ಪಿಸಲಾಗಿದೆ? ಶಿವ, ಇಂದ್ರ, ವಿಷ್ಣು, ಮೇಲಿನ ಯಾವುದುಗಳಲ್ಲೂ ಇಲ್ಲ. ಸೊ ಈ ಪ್ರಶ್ನೆಗಳೇ SSC GD ಅಲ್ಲಿ ಬಂದಿರತಕ್ಕಂಥದ್ದು. ಅದೇ ನಾನು ಜಸ್ಟ್ ಅದು ನ್ಯೂಸ್ ಅಲ್ಲಿ ಬಂದು ಅದು ಕಾಪಿ ಮಾಡಿದೆ. ಸೊ ಮಹಿಳೆಯರಿಂದ ನಿರ್ಮಿಸಲ್ಪಟ್ಟ 5 ಅದ್ಭುತ ಸ್ಮಾರಕಗಳು ಎಂಬ ಆರ್ಟಿಕಲ್ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಅಪಿಯರ್ ಆಗಿತ್ತು. ಸೊ ಅದರ ಆಧಾರದ ಮೇಲೆ ನಾನು ಈ ಪ್ರಶ್ನೆ ಕೇಳಿ ಅದರಲ್ಲಿ ವಿರೂಪಾಕ್ಷ ದೇವಸ್ಥಾನ ಕರ್ನಾಟಕದೆಂಬ ಮೆನ್ಷನ್ ಇತ್ತು. ಸೊ ಅದಕ್ಕೆ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯನ್ನ ಯಾವ ಹಿಂದೂ ದೇವರಿಗೆ? ಅದು ಶಿವ ದೇವರಿಗೆ ಸಮರ್ಪಿಸಲಾಗಿದೆ. ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ನೋಡಿ ಗೆಳೆಯರೆ, ತಾಜ್ ಉಲ್ ಮಸಾಜಿದ್ ಇದನ್ನ ಯಾರು ಎಲ್ಲಿದ್ದು? ಇದು ಮಧ್ಯಪ್ರದೇಶದಲ್ಲಿ. ಅದನ್ನ ಯಾರು ಕಟ್ಟಿಸಿದರು? ಮಧ್ಯಪ್ರದೇಶ ರಾಜ್ಯದ ತಾಜ್ ಉಲ್ ಮಸಾದ್ ಅನ್ನೋ ರಾಣಿಯು ರಾಜನ ಸ್ಮರಣಾರ್ಥವಾಗಿ. ಇದರ ಅರ್ಥ ಮಸೀದಿಗಳ ನಡುವೆ ಕಿರೀಟ. ತಾಜ್ ಉಲ್ ಮಸಾಜಿದ್ ಅಂದ್ರೆ ಮಸೀದಿಗಳ ನಡುವೆ ಕಿರೀಟ. ಇದು ಏಷ್ಯಾದ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದಾಗಿದೆ. ಸೊ ಇದನ್ನ ಯಾರು ನಿರ್ಮಾಣ ಮಾಡಿದರು? ಗೋಪಾಲ್ನ ಸುಲ್ತಾನ ಶಹಜಾನ್ ಬೇಗಂ ಅವರು 1868ರಿಂದ 1901ರ ನಡುವೆ ನಿರ್ಮಿಸಿದರು. ಸೊ ಇತಿಮದ್ ಉದ್ ದೌಲಾ ಅಗ್ರಾ. ಸೊ ಎಲ್ಲಿರ್ತಕ್ಕಂಥ ಇತಿಮದ್ ಉದ್ ದೌಲಾ ಯಾವ ರಾಜ್ಯದ? ಸೊ ಆಗ್ರಾದಲ್ಲಿ ಇರ್ತಕ್ಕ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಇರ್ತಕ್ಕಂಥದ್ದು. ಇದನ್ನ ಶಹಜಾನು ತನ್ನ ಪತ್ನಿಯ ನೆನಪಿಗಾಗಿ ಆಗ್ರಾದ ತಾಜ್ ಮಹಲ್ ನಿರ್ಮಿಸಿದ. ಅದೇ ರೀತಿ ಇತಿಮಾದ್ ಉದ್ ದೌಲಾ ರಾಣಿಯು ರಾಜನಿಗಾಗಿ ನಿರ್ಮಿಸಿದಳು. ಇಲ್ಲಿ ನೋಡಿ ವಿರೂಪಾಕ್ಷ ದೇವಸ್ಥಾನ ಕರ್ನಾಟಕ ಎಂಬುದು ಕೇವಲ ಮುಸ್ಲಿಂ ಮಹಿಳೆಯರ ರಾಜರಿಗಾಗಿ ಸ್ಮಾರಕ ನಿರ್ಮಿಸಲ್ಲ, ಬದಲಾಗಿ ರಾಜನ ಪತ್ನಿ ರಾಣಿ ಲೋಕಾಮಾದೇವು ತನ್ನ ವಿಕ್ರಮಾದಿತ್ಯ ರಾಜನು ಕಾಂಚೀಪುರದಲ್ಲಿ ವಿಜಯಶಾಲಿಯಾಗಿ ಸೇನಾ ಕಾರ್ಯಾಚರಣೆಯ ನಂತರ ಅವಳು ಆ ಒಂದು ನೆನಪಿಗಾಗಿ ಪತ್ನಿ ರಾಣಿ ಲೋಕಮಾದೇವಿಯು ವಿರೂಪಾಕ್ಷ ದೇವಸ್ಥಾನವನ್ನ ನಿರ್ಮಿಸಿದಳು. ರಾಣಿ ಕಿ ವಾವ್ ಗುಜರಾತ್ ದಲ್ಲಿದೆ. ಸೊ ಗುಜರಾತ್ ರಾಜ್ಯದಲ್ಲಿ ರಾಣಿ ಕಿ ವಾವ್ ನಿಜಕ್ಕೂ ಅದ್ಭುತ ಸ್ಥಾನಗಳು. ಸೊ ರಾಣಿ ಕಿ ವಾವ್ ಇಸ್ ಆಲ್ಸೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಹುಮಾಯೂನ್ ಸಮಾಧಿ ದೆಹಲಿ, ಇಟ್ ಇಸ್ ಆಲ್ಸೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ಸೊ ಸಮಾಧಿ ಮೊಘಲ್ ಸಾಮ್ರಾಜ್ಞಿ ಬೀಗಾ ಬೇಗಂ ಅವರು ನಿರ್ಮಿಸಿದರು. ಸೊ ಇದು ಹಾಗಾದ್ರೆ ನೋಡಿದ್ರೆ ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಬಗ್ಗೆ ನೋಡೋಣ. ಸೊ ವರ್ಲ್ಡ್
ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎಷ್ಟಿದೆ ಭಾರತದಲ್ಲಿ ಒಟ್ಟು 42 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳಿದ್ದು ಅದರಲ್ಲಿ 34 ಕಲ್ಚರಲ್ ಸೈಟ್ಸ್, 7 ನ್ಯಾಚುರಲ್ ಸೈಟ್ಸ್ ಅಂಡ್ 2 ಮಿಕ್ಸ್ಡ್ ಸೈಟ್. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಗ್ಗೆ ಮಾತನಾಡಬೇಕಂದ್ರೆ, ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ ಲ್ಯಾಂಡ್ಮಾರ್ಕ್ ಏರಿಯಾ ಲೀಗಲ್ ಪ್ರೊಟೆಕ್ಷನ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್. ಸೊ ಇದು ಅಂತಾರಾಷ್ಟ್ರೀಯ ಸಮಾರೋಹವಾಗಿದ್ದು ಇದನ್ನ ನಾವು ಯಾರು ಇದ್ ಮಾಡ್ತಿದ್ರೆ, ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರ್ ಸಂಸ್ಥೆಯು ಇದನ್ನ ಮಾಡ್ತಾ ಇದೆ. ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆರ್ ಡಿಸೈನೆಡ್ ಯಾರು? ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳನ್ನ ಯಾರು ಡೆಸಿಗ್ನೇಷನ್ ಮಾಡ್ತಾರೆ ಅಂದ್ರೆ ಅವರೇ ಯುನೆಸ್ಕೋದವರು. ಸೊ ಅದರಿಂದ ಅವ್ರು ಏನೇನ್ ಚೆಕ್ ಮಾಡ್ತಾರೆ ಅಂತ ನೋಡಿದ್ರೆ, ಕಲ್ಚರಲ್ ಆಗಿರ್ಬೇಕು, ಐತಿಹಾಸಿಕವಾಗಿರ್ಬೇಕು, ವೈಜ್ಞಾನಿಕವಾಗಿರಬೇಕು, ಅದಕ್ಕೊಂದು ಐತಿಹಾಸಿಕ ಮಹತ್ವವನ್ನ ಹೊಂದಿದ್ರೆ ಇದನ್ನೆಲ್ಲವನ್ನ ಪರಿಗಣಿಸಿ ಯುನೆಸ್ಕೋದವರು ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸೊ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತು ಮಾಡ್ತಾರೆ. ಸೊ ಕಲ್ಚರ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಅರೌಂಡ್ ದಿ ವರ್ಲ್ಡ್ ಕನ್ಸಿಡರ್ ಬೀಂಗ್ ಔಟ್ಸ್ಟ್ಯಾಂಡಿಂಗ್ ವ್ಯಾಲ್ಯೂ ಆಫ್ ಪೇಮೆಂಟ್. ಸೊ ಹಾಗಾದ್ರೆ ಯಾವಾಗಿನಿಂದ ಸ್ಟಾರ್ಟ್ ಆಗಿದ್ದು? 1972 ಒಂದು ಕನ್ವೆನ್ಷನ್ ಪಾಸ್ ಮಾಡುವುದರ ಮೂಲಕ ವರ್ಲ್ಡ್ ಕಲ್ಚರಲ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಕನ್ವೆನ್ಷನ್ ಅಂದ್ರೆ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅನ್ನ ಪಾಸ್ ಮಾಡುವುದರ ಮೂಲಕ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳನ್ನ ಡೆಸಿಗ್ನೇಷನ್ ಮಾಡುವುದನ್ನ ಪ್ರಾರಂಭ ಮಾಡಿದ್ರು. ಸೊ ಒಟ್ಟು ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅಲ್ಲಿ 191 ರಾಷ್ಟ್ರಗಳು ಸಹಿಯಾಗಿವೆ, ಭಾರತವನ್ನು ಸೇರಿ. ಸೊ ಇಂಡಿಯಾ ಏನಾಗಿದೆ, ಇಂಡಿಯಾ ಯಾವಾಗ ಜಾಯ್ನ್ ಆಯ್ತು ಫಾರ್ಮಲಿ, ಅಫಿಷಿಯಲಿ ಯಾವಾಗ ಜಾಯ್ನ್ ಆಯ್ತು ಅಂದ್ರೆ 1977 ನವೆಂಬರ್ 14 ನಲ್ಲಿ ಭಾರತವು ಜಾಯ್ನ್ ಆಗಿತ್ತು. ಸೊ ವಿಶ್ವದಲ್ಲಿ ಒಟ್ಟು 1172 ವರ್ಲ್ಡ್ ಹೆರಿಟೇಜ್ ಸೈಟ್ ಗಳಿದ್ದು 166 ರಾಷ್ಟ್ರಗಳಲ್ಲಿ, ಅದರಲ್ಲಿ 913 ಕಲ್ಚರಲ್, 220 ನ್ಯಾಚುರಲ್ ಮತ್ತು 39 ಮಿಕ್ಸ್ಡ್ ಪ್ರಾಪರ್ಟೀಸ್ ದಟ್ ಹಾವ್ ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ ಆಟ್ ದ ಹೆರಿಟೇಜ್ ಸೈಟ್. ಸೊ ಇಲ್ಲಿ ಮ್ಯಾಪ್ ಇದೆ ನೋಡೋಣ. ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ಚಂಡೀಗಢದಲ್ಲಿ ಆರ್ಕಿಟೆಕ್ಚರ್ ವರ್ಕ್ ಆಫ್ ಲೇಕ್ರೌಡರ್, ಸೊ ರಾಜಸ್ಥಾನದಲ್ಲಿ ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನ್, ಸೊ ಅದು ಟೈಪ್ಸ್ ಆಫ್ ಫೋರ್ಟ್ಸ್ ಗಳು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಕೇಲಾದಿಯೋ ನ್ಯಾಷನಲ್ ಪಾರ್ಕ್, ಜಂತರ್ ಮಂತರ್ ಜೈಪುರ್ ಸಿಟಿ ರಾಜಸ್ಥಾನ್, ಗುಜರಾತ್ ನಲ್ಲಿ ಧೋಲಾವೀರಾ ಹಿಸ್ಟಾರಿಕ್ ಸಿಟಿ ಆಫ್ ಅಹಮದಾಬಾದ್, ಚಂಪಾನೇರ್ ಪಾವಗಡ್ ಆರ್ಕಿಯಾಲಜಿಕಲ್ ಪಾರ್ಕ್, ರಾಣಿ ಕಿ ವಾವ್ ಗುಜರಾತ್ ಅಲ್ಲಿ ಇರ್ತಕ್ಕಂಥ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಮಹಾರಾಷ್ಟ್ರದಲ್ಲಿ ಎಲ್ಲೋರಾ ಕೇವ್ಸ್, ಅಜಂತಾ ಕೇವ್ಸ್, ಎಲ್ಪಂಟಾ ಕೇವ್ಸ್, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್, ವಿಕ್ಟೋರಿಯಾ ಗೋತಿಕ್ ಅಂಡ್ ಆರ್ಕ್ ಡೆಕೋ ಎನ್ಸೆಂಬ್ಲೀಸ್ ಆಫ್ ಮುಂಬೈ. ಸೊ ಗೋವಾದಲ್ಲಿ ಚರ್ಚಸ್ ಆಫ್ ಕನ್ವೆಂಟ್ಸ್ ಆಫ್ ಗೋವಾ. ಸೊ ಕರ್ನಾಟಕದಲ್ಲಿ ನೋಡಿ ಇಂಪಾರ್ಟೆನ್ಸ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಪಟ್ಟದಕಲ್ಲು, ಸೊ ಹಂಪಿಯಲ್ಲಿ ಇರ್ತಕ್ಕಂಥ ವಾಸ್ತುಶಿಲ್ಪ, ಹೊಯ್ಸಳ ಟೆಂಪಲ್ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ. ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ 3 ವರ್ಲ್ಡ್ ಹೆರಿಟೇಜ್ ಸೈಟ್ ಗಳು. ಸೊ ವೆಸ್ಟರ್ನ್ ಘಾಟ್ಸ್ ಇಸ್ ಆಲ್ಸೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ, ಸೊ ತಮಿಳುನಾಡಿನಲ್ಲಿ ಮಹಾಬಲಿಪುರಂ ಮತ್ತು ಚೋಳ ಟೆಂಪಲ್ಸ್, ತೆಲಂಗಾಣದಲ್ಲಿ ಕಾಕತೀಯ ರುದ್ರೇಶ್ವರ ಟೆಂಪಲ್, ಮಧ್ಯಪ್ರದೇಶದಲ್ಲಿ ಬುದ್ಧಿಸ್ಟ್ ಮಾನ್ಯುಮೆಂಟ್ ಸಾಂಚಿಯಲ್ಲಿ ಇರ್ತಕ್ಕಂಥ ಬುದ್ಧಿಸ್ಟ್ ವಾಸ್ತುಶಿಲ್ಪ, ರಾಕ್ ಸ್ಟಾರ್ ಆಫ್ ಭೀಮ್ಬೆಟ್ಕಾ ಖಜುರಾಹೋ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ಉತ್ತರ ಪ್ರದೇಶದಲ್ಲಿ ಆಗ್ರಾ ಫೋರ್ಟ್, ತಾಜ್ ಮಹಲ್, ಫತೇಪುರ್ ಸಿಕ್ರಿ, ಒಡಿಶಾದಲ್ಲಿ ಸನ್ ಟೆಂಪಲ್ ದಟ್ ಇಸ್ ಸೂರ್ಯ ಮಂದಿರ ಕೊಣಾರ್ಕ್, ವೆಸ್ಟ್ ಬಂಗಾಳದಲ್ಲಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಹೊಸದಾಗಿ ಆಡ್ ಆಗಿರ್ತಕ್ಕಂಥ ಶಾಂತಿ ನಿಕೇತನ, ಅಸ್ಸಾಂನಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಇಟ್ಸ್ ಯುನೆಸ್ಕೋ ಮಿಕ್ಸ್ಡ್ ಸೈಟ್ಸ್, ಸಾರಿ ಕಾಜಿರಂಗ. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಮಾನಸ್ ವೈಲ್ಡ್ ಲೈಫ್ ಸೆಂಚುರಿ, ಸಿಕ್ಕಿಂ ನಲ್ಲಿ ಇರ್ತಕ್ಕಂತಹ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್, ಇಟ್ಸ್ ಮಿಕ್ಸ್ಡ್ ಸೈಟ್ಸ್. ಸೊ ಬಿಹಾರದಲ್ಲಿ ಇರ್ತಕ್ಕಂಥ ಆರ್ಕಿಯಾಲಜಿಕಲ್ ಸೈಟ್ಸ್ ಆಫ್ ನಾಳಂದ ಮಹಾವೀರ್ಯಾಟ್, ನಾಳಂದ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಬೋಧಗಯ, ದೆಹಲಿಯಲ್ಲಿ ಹುಮಾಯೂನ್ ಟಾಂಬ್, ಕುತುಬ್ ಮಿನಾರ್ ಅಂಡ್ ಇಟ್ಸ್ ಮಾನ್ಯುಮೆಂಟ್ಸ್, ರೆಡ್ ಫೋರ್ಟ್ ಕಾಂಪ್ಲೆಕ್ಸ್, ಉತ್ತರಾಖಂಡದಲ್ಲಿ ಇರ್ತಕ್ಕಂಥ ನಂದಾ ದೇವಿ ಅಂಡ್ ವ್ಯಾಲಿ ಆಫ್ ಫ್ಲವರ್ಸ್ ಆಫ್ ನ್ಯಾಷನಲ್ ಪಾರ್ಕ್. ದೀಸ್ ಆರ್ ದಿ 42 ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಸೊ ಟೋಟಲ್ ನಂಬರ್ ಆಫ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ 42, ಟೋಟಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ 34 ಡಿಸ್ಕಷನ್ ಮಾಡಿದೀವಿ. ಸೊ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟೆಡ್ ಫಸ್ಟ್ ಯಾವುದು ಅಂದ್ರೆ ಪ್ರಥಮ ಬಾರಿಗೆ ಯಾವುದು ಆಯ್ಕೆಗಳಾಗಿದ್ದು? ತಾಜ್ ಮಹಲ್, ಆಗ್ರಾ ಫೋರ್ಟ್, ಅಜಂತಾ ಕೇವ್ಸ್, ಲೇಟೆಸ್ಟ್ ಎಡಿಷನ್ ಹೊಯ್ಸಳ ಟೆಂಪಲ್ಸ್ ಅಂಡ್ ಶಾಂತಿ ನಿಕೇತನ್. ಸೊ ಶಾಂತಿ ನಿಕೇತನ್ ಇದು 41ನೇ ಸೈಟ್ ಆದ್ರೆ ಹೊಯ್ಸಳ ಟೆಂಪಲ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಲ್ಲಿ ಇರ್ತಕ್ಕಂಥ ಹೊಯ್ಸಳ ಮಂದಿರಗಳು 42ನೇ ಸೈಟ್ ಆಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ನಾಮ ಪಡೆದಿವೆ. ಸೊ ಕಂಟ್ರೀಸ್ ವಿತ್ ಮೋಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅದು ಇಟಲಿ 58, ಚೀನಾದಲ್ಲಿ 56, ಜರ್ಮನಿಯಲ್ಲಿ 51, ಫ್ರಾನ್ಸ್ ಅಲ್ಲಿ 49, ಸ್ಪೇನ್ ನಲ್ಲಿ 49. ಇಂಡಿಯಾದಲ್ಲಿ ಒಟ್ಟು ಯುನೆಸ್ಕೋ ಸೈಟ್ ಅಲ್ಲಿ ಎಷ್ಟಿದೆ? ಭಾರತವು 6ನೇ ಸ್ಥಾನದಲ್ಲಿದೆ. ಸೊ ಟಾಪ್ ಅಲ್ಲಿ ಇಟ್ಲಿ ಇದ್ರೆ ಭಾರತವು 6ನೇ ಸ್ಥಾನದಲ್ಲಿ. ಇದು ಪೇಪರ್ ಅಲ್ಲಿ ಅಪೇರ್ ಆಗಿರ್ತಕ್ಕಂಥ ವಿರೂಪಾಕ್ಷ ಟೆಂಪಲ್ ಬಗ್ಗೆ ಆಗಿದೆ, ಅಥವಾ ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಗಳಾಗಲಿ ಡೀಟೇಲ್. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಎಸೆಯುವಾಗ ಕ್ರೀಡಾಪಟುಗಳು ಎಷ್ಟು ವ್ಯಾಸವಿರುವ ವೃತ್ತದೊಳಗೆ ಇರಬೇಕು? ಇದು SSC GD ಕ್ವಶನ್, ಪ್ರೀವಿಯಸ್ ಕ್ವಶನ್. ಸೊ ನಾನು ಅದೇ 2.5 ಮೀಟರ್, 3 ಮೀಟರ್, 3.5 ಮೀಟರ್, 4 ಮೀಟರ್ ಸರಿಯಾದ ಉತ್ತರಗಳಿವೆ. 2.5 ಮೀಟರ್ ಸರ್ಕಲ್ ಅಲ್ಲೇ ಇರಬೇಕು. ಸೊ ಈ ತರ ಸರ್ಕಲ್ ಇದ್ದಾಗ ಸೊ ಇದ್ರದ್ದೇನ್ ಡೈಮೀಟರ್ ರೇಡಿಯಸ್ ಅಂತಾನೆ ಕರಿತೀವಲ್ಲ, ಸೊ ಅದು 2.5 ಮೀಟರ್ ಅದರಲ್ಲಿ ಇರಬೇಕು.
ಸೊ ನೋಡಿ ಯಾಕೆ ನಿಮ್ಮ ಪೇಪರ್ ಅಲ್ಲಿ ಸೊ ಡಿಸ್ಕಸ್ ಥ್ರೋ ವಿಶ್ವ ದಾಖಲೆ ಎಂಬ ಆರ್ಟಿಕಲ್ ಅಪಿಯರ್ ಆಗಿತ್ತು. ಲಿಥುವೇನಿಯಾದ ಮಿಕೋಲಸ್ ಅಲೆಕ್ನ ಅಮೆರಿಕದ ರೆಮೋನ್ದಲ್ಲಿ ನಡೀತಿರು. ಅಮೆರಿಕದ ರೆಮೋನ್ದಲ್ಲಿ ಏನ್ ನಡೀತಾ ಇದೆ? ಡಿಸ್ಕಸ್ ಥ್ರೋ. ನೆನಪಿಡಿ, ಅಮೆರಿಕದ ರಮೋನ್ದಲ್ಲಿ, ಅಮೆರಿಕದ ರಮೋಣದಲ್ಲಿ ಓಕ್ಲಹಾಮ್ ಡಿಸ್ಕಸ್ ಎಸೆತ ಸರಣಿ ನಡೀತಾ ಇದೆ. ಓಕ್ಲಹಾಮ್ ಡಿಸ್ಕಸ್ ಎಸೆತ ಸೀರೀಸ್ ನಡೀತಾ ಇದೆ. ಅದರಲ್ಲಿ ಸೊ ಲಿಥುವೇನಿಯಾದ ಮಿಕೋಲಸ್ ಅವರು 74.35 ಮೀಟರ್ ದೂರ ಎಸೆಯುವ ಮೂಲಕ ನೂತನ ವಿಶ್ವ ದಾಖಲೆ ಬರೆದಿದೆ. ಎಸ್ಪೆಷಲಿ ಇದನ್ನ 1986ರಲ್ಲಿ ಜರ್ಮನಿಯ ಜರ್ಗನ್ ಸುಲ್ಟ್ ಅವರು 74.08 ಮೀಟರ್ ಎಸೆದು ವಿಶ್ವ ದಾಖಲೆ ಆಗಿತ್ತು. ಸೊ 38 ವರ್ಷಗಳ ದಾಖಲೆಯನ್ನು ಈಗ ಮುರಿದು ಅದನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಸೊ ನೆನಪಿನಲ್ಲಿ ಲಿಥುವೇನಿಯಾದ ಮಿಕೋಲಸ್ ಇದೆಲ್ಲಿ ಹೇಳಿದ್ರು? ಅಮೆರಿಕದ ರಮೋಣದಲ್ಲಿ. ಏನದು? ಓಕ್ಲಹಾಮ್ ಡಿಸ್ಕಸ್ ಎಸೆತ ಸರಣಿ. ಸೊ ನೋಡೋದಾದ್ರೆ ಡಿಸ್ಕಷನ್ ಥ್ರೋ ಬಗ್ಗೆ, ಸೊ ವರ್ಲ್ಡ್ ರೆಕಾರ್ಡ್ ಇಲ್ಲಿ ಯಾರು ಇರ್ತಕ್ಕಂಥದ್ದು? ಮೈಕೋಲಸ್ ಅಲೆಕ್ ನ ನೋಡಿದ್ರೆ ದಟ್ ಇಸ್ 74.35 ಮೀಟರ್. ಸೊ 2024ರಲ್ಲಿ. ಸೊ ಹಾಗಾದ್ರೆ ಲೇಡೀಸ್ ಅಲ್ಲಿ, ವುಮೆನ್ ಅಲ್ಲಿ ಯಾರು ರ್ಯಾಂಕ್ ಹೋಲ್ಡರ್ ಇದ್ದಾರೆ, ರ್ಯಾಂಕ್ ಪಡ್ಕೊಂಡಿದ್ದಾರೆ ಅಂದ್ರೆ ಗ್ಯಾಬ್ರಿಯಲ್ ರಿನ್ಸಿಸ್ 1988. ಒಲಿಂಪಿಕ್ ರೆಕಾರ್ಡ್ ಗಳನ್ನ ನೋಡಬೇಕಾದ್ರೆ ವರ್ಗಿಲಿಜಸ್ ಅಲೆಂಕಾ 69.89 ಮೀಟರ್ 2004ರಲ್ಲಿ ವಿಶ್ವ ದಾಖಲೆಯನ್ನ ಬರೆದಿದ್ದರು. ಸೊ ಮಾರ್ಟಿನಾ ಹೆಲೆಮಾನ್ ಅತಿ ಹೆಚ್ಚು ಎಸೆಯುವ ಮೂಲಕ 72.30 ಮೀಟರ್ ಎಸೆಯುವ ಮೂಲಕ 1978ರಲ್ಲಿ ಅತಿ ದೂರ ಎಸೆಯುವ ಡಿಸ್ಕಷನ್ ಥ್ರೋ ತಮ್ಮ ವರ್ಲ್ಡ್ ಚಾಂಪಿಯನ್ಶಿಪ್ ರೆಕಾರ್ಡ್ ನೋಡ್ಬೇಕಾದ್ರೆ ಡ್ಯಾನಿಯಲ್ ಸ್ಟೈಲ್ 71.46 ಮೀಟರ್, ಮಾರ್ಟಿನಾ ಹೆಲ್ಮಾನ್ 71.60 ಮೀಟರ್. ಸೊ ಡಿಸ್ಕಷನ್ ಥ್ರೋ ಬಗ್ಗೆ ಏನಾದ್ರು ನಾವು ಮಾತಾಡ್ಬೇಕಂದ್ರೆ, ಸೊ ಡಿಸ್ಕಷನ್ ಥ್ರೋ ಏನಿದ್ದು ಒಂದು ಪುರಾತನ ಕಾಲದ ಆಟವಾಗಿದ್ದು ಇದನ್ನ ಪುರಾತನದಲ್ಲಿ ನಡೀತಕ್ಕಂಥ ಒಲಿಂಪಿಕ್ಸ್ ಗೇಮ್, ಗ್ರೀಸ್ ಅಲ್ಲಿ ಏನು ಒಲಿಂಪಿಕ್ಸ್ ಗೇಮ್ ಗಳು ನಡೀತಾವೆ ಅದರಲ್ಲೂ ಕೂಡ ಆಡ್ ಮಾಡಿದ್ರು. ಸೊ ಇನ್ ಮಾಡರ್ನ್ ಟೈಮ್ಸ್ ಏನಾಗಿ ಇದನ್ನ ಪುನಃ ರೀಡಿಸ್ಕವರಿಂಗ್ ದ ಗೇಮ್ ವಾಸ್ ಗಿವನ್ ಜಾರ್ಜ್ ಕೊಲ್ರಾಸಸ್ ಅಂಡ್ ಈ ಸ್ಟೂಡೆಂಟ್ಸ್ 1872 ಪುನಃ ಇದಕ್ಕೆ ಮತ್ತು ಪುನರುಜ್ಜೀವನ ಕೊಟ್ಟು ಇದನ್ನ ಮತ್ತೆ ಬೆಳೆಸ್ತಾ ಇದ್ದಾರೆ. ಸೊ ಏನಾಗಿದೆ ನೋಡಿ, ಫಸ್ಟ್ ಮಾಡರ್ನ್ ಸಮ್ಮರ್ ಒಲಿಂಪಿಕ್ಸ್ ಈ ಒಂದು ಆಟವನ್ನ ಎಥೆನ್ಸ್ ಅಲ್ಲಿ ನಡೆದಿರತಕ್ಕಂಥ 1896ರಲ್ಲಿ ನಡೆದ ಎಥೆನ್ಸ್ ಒಲಿಂಪಿಕ್ ನಲ್ಲಿ ಪ್ರಪ್ರಥಮ ಬಾರಿಗೆ ಮತ್ತೆ ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಮಹಿಳೆಯರದು 1928 ಆಮ್ಸ್ಟರ್ಡಾಮ್ ಸಮ್ಮರ್ ಒಲಿಂಪಿಕ್ಸ್ ನಲ್ಲಿ ಇದನ್ನ ಪರಿಚಯಿಸಲಾಯಿತು. ಮತ್ತೆ ಸೊ ಪುರುಷರದಲ್ಲಿ 2 ಕಿಲೋಗ್ರಾಂ ಆದರೆ ಮಹಿಳೆಯರಿಗೆ 1 ಕಿಲೋಗ್ರಾಂ ಡಿಸ್ಕಸ್ ಥ್ರೋನ ಕೊಡಲಾಗುತ್ತದೆ. ಸೊ ಎಸೆಯಬೇಕು ಅವರು. ಸೊ ವರ್ಲ್ಡ್ ಅಥ್ಲೆಟಿಕ್ಸ್ ಬಗ್ಗೆ ನೋಡಬೇಕಂದ್ರೆ ವರ್ಲ್ಡ್ ಅಥ್ಲೆಟಿಕ್ಸ್ ಹೆಡ್ ಕ್ವಾರ್ಟರ್ ಇರೋದು ಮೊನಾಕೋದಲ್ಲಿ. ಇದರ ಪ್ರೆಸೆಂಟ್ ಪ್ರೆಸಿಡೆಂಟ್ ಯಾರು? ಸೆಬಾಸ್ಟಿಯನ್ ಕೋ ಆಫ್ ಇಂಗ್ಲೆಂಡ್ ನ ಸೆಬಾಸ್ಟಿಯನ್ ಕೋ. ಸೊ ವರ್ಲ್ಡ್ ಅಥ್ಲೆಟಿಕ್ಸ್ ಏನಿದು? ಇದು ಗವರ್ನಿಂಗ್ ಬಾಡಿ ಆಫ್ ಅಥ್ಲೆಟಿಕ್ಸ್ ವರ್ಲ್ಡ್ ವೈಡ್. ಇಟ್ ವಾಸ್ ಫೌಂಡೆಡ್ ಇನ್ ದ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಇನ್ 1912 ಡ್ಯೂರಿಂಗ್ ದ ಕ್ಲೋಸಿಂಗ್ ಸೆರೆಮನಿ ಆಫ್ ದಿ ಸ್ಟಾಕ್ ಹೋಮ್ ಸಮ್ಮರ್ ಒಲಿಂಪಿಕ್ಸ್. ದ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ನೇಮ್ ವಾಸ್ ಚೇಂಜ್ಡ್ ಇನ್ ದ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ 2001ರಲ್ಲಿ. ಫೈನಲಿ 2019ರಲ್ಲಿ ಅಗೇನ್ ಚೇಂಜ್ ಟು ವರ್ಲ್ಡ್ ಅಥ್ಲೆಟಿಕ್ಸ್. ನೋಡಿ ಇದನ್ನ ಹೆಸರು ಚೇಂಜ್ ಮಾಡ್ತಾ ಬಂದ, ಈಗ ಇದಕ್ಕೆ ಹೆಸರು ಏನದು 2019 ವರ್ಲ್ಡ್. ಹಾಗಾದ್ರೆ ಭಾರತದಲ್ಲಿ ಯಾರು ಗೆಳೆಯರೆ? ಭಾರತದಲ್ಲಿ ಫಸ್ಟ್ ಇಂಡಿಯನ್ ಅಥ್ಲೆಟ್ ಟು ಕಾಂಪೀಟ್ ಇನ್ ಡಿಸ್ಕಷನ್ ಥ್ರೋ ಇನ್ ಒಲಿಂಪಿಕ್ಸ್ ದಟ್ ಇಸ್ ಪ್ರವೀಣ್ ಕುಮಾರ್ ಸೋಪ್ತಿ. ಸೊ ಅವರು 1972ರಲ್ಲಿ ಪ್ರಥಮವಾಗಿ ಭಾರತದ ವತಿಯಿಂದ ಭಾರತನ ಇದನ್ನ ಮಾಡಿ ರಿಪ್ರೆಸೆಂಟ್ ಮಾಡಿದ್ರು. ಸೊ ಸೋಪ್ತಿ ತ್ರಿವೇದಿ ಏನು 53.12 ಮೀಟರ್ ಹೆಸರನ್ನ 26ನೇ ಪ್ಲೇಸ್ ಅಲ್ಲಿ ಮಾಡಿದ್ರು. ಸೊ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ನಡೆಯಿತು 2020ರಲ್ಲಿ. ಅವಾಗ ಸೀಮಾ ಪುನಿಯಾ ಮತ್ತು ಡಿಪೆಂಡೆಂಟ್ ಕಮಲ್ ಪ್ರೀತ್ ಕೌರ್ ಅವರು ಕೂಡ ಭಾರತವನ್ನ ಈ ಡಿಸ್ಕಷನ್ ಥ್ರೋ ಸ್ಪೋರ್ಟ್ಸ್ ಅಲ್ಲಿ ಮಾಡಿದ್ರು. ಸೊ ಈಗ ಪ್ರೆಸೆಂಟ್ಲಿ ವಿಕಾಸ್ ಗೌಡ ಇನ್ ದ ಮೇನ್ಸ್ ಅಂಡ್ ಸೀಮಾ ಪುನಿಯಾ ಅಂಡ್ ಕೃಷ್ಣ ಪುನಿಯಾ ವುಮೆನ್ಸ್ ಫೀಲ್ಡ್ ಪ್ರೆಸೆಂಟ್ಲಿ ದೇ ಆರ್ ಆಕ್ಟಿವ್ ಸ್ಪೋರ್ಟ್ಸ್ ಪರ್ಸನ್ ಇನ್ ಡಿಸ್ಕಷನ್ ಥ್ರೋ. ಸೊ ಇದು ಡಿಸ್ಕಷನ್ ಥ್ರೋ. ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024 ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು? ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್. ಸೊ ಸರಿಯಾದ ಉತ್ತರಗಳೇರಿ ಬಿಸ್ಕೇಕ್ ಅಂದ್ರೆ ಕಿರ್ಗಿಸ್ತಾನದಲ್ಲಿ ಇರ್ತಕ್ಕಂಥ ಕಿರ್ಗಿಸ್ತಾನದ ಕ್ಯಾಪಿಟಲ್ ಬಿಸ್ಕೇಕ್ ನಲ್ಲಿ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಭಾರತೀಯರು ಒಟ್ಟು ಇದರಲ್ಲಿ 9 ಮೆಡಲ್ ಗಳನ್ನ ಪಡೆಯಲು ಯಶಸ್ವಿಯಾದರು. ಸೊ ನೋಡೋಣ ಗೆಳೆಯರೆ. ಸೊ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಇಂಡಿಯಾ ಮೆಡಲ್ ವಿನ್ನರ್ಸ್ ಯಾರು? ಉದಿತ್ ಅವರು ಸಿಲ್ವರ್ ಮೆಡಲ್ 57, ರಾಧಿಕಾ ಸಿಲ್ವರ್ ಮೆಡಲ್, ಅಂಜು ಸಿಲ್ವರ್, ಹರ್ಷಿತಾ ಸಿಲ್ವರ್, ಅಭಿಮನ್ಯು ಬ್ರಾಂಜ್, ವಿಕಿ ಬ್ರಾಂಜ್, ಶಿವಾನಿ ಪವರ್ ಬ್ರಾಂಜ್, ಅಂತಿಮ್ ಬ್ರಾಂಜ್, ಮನಿಷಾ ಅವರು ಬ್ರಾಂಜ್ ಮೆಡಲ್ ಪಡೆದಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಗಳೇ, ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ 2024 ಮತ್ತು 2025 ಮೊದಲ ಬಾರಿಗೆ ಎಲ್ಲಿ ಆಯೋಜಿಸಲಾಗುತ್ತದೆ? ರಾಂಚಿ, ಪಾಟ್ನಾ, ಭುವನೇಶ್ವರ್, ಇಂದೋರ್. ಸೊ ಸರಿಯಾದ ಉತ್ತರ ಗೆಳೆಯರೆ ಜಾರ್ಖಂಡ್ ರಾಂಚಿ. ಜಾರ್ಖಂಡ್ ಕ್ಯಾಪಿಟಲ್ ಇಸ್ ರಾಂಚಿಯಲ್ಲಿ ಈ ಒಂದು ಆಟವನ್ನ ಪ್ರಥಮ ಬಾರಿಗೆ ಏಪ್ರಿಲ್ 30ರಿಂದ 9 ಮೇವರೆಗೆ ಆಯೋಜನೆ ಮಾಡಲಾಗುತ್ತದೆ. ಹಾಕಿ ಇಂಡಿಯಾ ಆನ್ ಟ್ಯೂಸ್ಡೇ ಅನ್ವಿಲ್ ಅನದರ್ ಗ್ರೌಂಡ್ ಬ್ರೇಕಿಂಗ್ ಇನಿಷಿಯೇಟಿವ್ ದ ನ್ಯಾಷನಲ್ ವುಮೆನ್ಸ್ ಹಾಕಿ ಲೀಗ್ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇರ್ತಾರ. ನ್ಯಾಷನಲ್ ವುಮೆನ್ಸ್ ಹಾಕಿ ಲೀಗ್ 2024 ಮಾರ್ಕಿಂಗ್ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಆಫ್ ನೇಸಿಂಗ್ ಲ್ಯಾಂಡ್ಸ್ ದ ಲೀಗ್ ಇಸ್ ಸ್ಟ್ರಕ್ಚರ್ಡ್ ಇನ್ 2 ಫೇಸ್ ವಿತ್ ಇನಾಗ್ರಲ್ ಫೇಸ್ ಅಂದ್ರೆ ಇನಾಗ್ರಲ್ ಫೇಸ್ ಇದು ಪ್ರಥಮ ಬಾರಿಗೆ.
ಸೆಟ್ ಟು ಮೇಕ್ ಯಾವ ಇದರಲ್ಲಿ ಗ್ರೌಂಡ್ ಅಲ್ಲಿ? ಸೊ ಮಾರಂಗ್ ಗೋಮ್ಕೆ ಜೈಪಾಲ್ ಸಿಂಗ್ ಆಸ್ಟ್ರೋಟರ್ಫ್ ಹಾಕಿ ಸ್ಟೇಡಿಯಂ. ಯಾವ ಸ್ಟೇಡಿಯಂ ಅಲ್ಲಿ? ಮಾರಂಗ್ ಗೋಮ್ಕೆ ಜೈಪಾಲ್ ಸಿಂಗ್ ಆಸ್ಟ್ರೋಟರ್ಫ್ ಹಾಕಿ ಸ್ಟೇಡಿಯಂ ಅಲ್ಲಿ ಇದನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇದು ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಮೇಳ ಹಾಕಿ ಲೀಗ್ ನ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾದ್ರೆ ನೋಡೋಣ, ಏಪ್ರಿಲ್ 16 ವಿಶ್ವ ಧ್ವನಿ ದಿನ. ಏಪ್ರಿಲ್ 16 ವಿಶ್ವ ಧ್ವನಿ ದಿನವೆಂದು ಆಚರಣೆ ಮಾಡುತ್ತಾರೆ. ಮಾನವೀಯ ಧ್ವನಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ವಿಶೇಷ ಬಗ್ಗೆ ಜಾಗೃತಿ ಮಾಡಲು ಮೀಸಲಾಗಿರುವ ವಿಶೇಷ ದಿನ. ಜನರು ದೈನಂದಿನ ಸಂವಹನಗಳಲ್ಲಿ ಧ್ವನಿ ಮುಖ್ಯ ಮತ್ತು ಆರೋಗ್ಯಕರ ಮಾನವ ಸಂವಹನ. ಸೊ ವಿವಿಪ್ಯಾಟ್ ನ ವಿಸ್ತೃತ ರೂಪವೇನು ಅಂತ ಕೇಳಬಹುದು. ಸೊ ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರೈಲ್. ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರೈಲ್ ಇದು ಒಂದು ವಿದ್ಯುನ್ಮಾನ ವಿವಿಪ್ಯಾಟ್ ನ ವಿಸ್ತೃತ ರೂಪ. ನೆನಪಿನಲ್ಲಿಡಿ, ಎಕ್ಸಾಂಪಲ್ ಬರುವುದು ಅಂತ. ವಿದ್ಯುನ್ಮಾನ ಮತಯಂತ್ರದ ಪಕ್ಕದಲ್ಲಿ ಸಣ್ಣವನ್ನು ಇಟ್ಟಿರ್ತಾರೆ. ಮತದಾನ ಮತ ಚಲಾಯಿಸುವಂತೆ ಒಂದು ಪೇಪರ್ ಸ್ಲಿಪ್ ಅನ್ನು ವಿವಿಪ್ಯಾಟ್ ಉತ್ಪಾದಿಸ. ಆದ್ರೆ ನೀವು ಯಾರಿಗೆ ಮತ ಚಲಾಯಿಸುತ್ತೀರಿ ಆ ಅಭ್ಯರ್ಥಿ ಹೆಸರೇನು ಮತ್ತು ಪಕ್ಷದ ಚಿಹ್ನೆ ಇರುತ್ತದೆ. ಅಂದ್ರೆ ವಿವಿಪ್ಯಾಟ್ ಅಂದ್ರೆ ಏನಿರುತ್ತಲ್ಲ, ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್, ಇಲ್ಲಿ ಒಂದು ಪೇಪರ್ ಇರುತ್ತೆ. ಸೊ ವಿದಿನ್ 7 ಸೆಕೆಂಡ್ ಅಲ್ಲಿ ನೀವು ಒಬ್ಬ ವ್ಯಕ್ತಿಗೆ ಮತದಾನ ಮಾಡಿದ ತಕ್ಷಣ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಯಾರಿಗೆ ಮತದಾನ ಮಾಡಿದ್ರಿ ಆ ವ್ಯಕ್ತಿಯ ಹೆಸರು ಮತ್ತು ಆ ವ್ಯಕ್ತಿಯ ಪಕ್ಷದ ಚಿಹ್ನೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ, ಓಕೆ ನಾನು ಕರೆಕ್ಟ್ ವ್ಯಕ್ತಿಗೆ ನಾನು ಮತದಾನ ಮಾಡಿದೀನಿ ಅಂತ. ಸೊ ಎಷ್ಟು ಸೆಕೆಂಡ್ ವರೆಗೆ? ಯಂತ್ರದಲ್ಲಿ ಪಾರದರ್ಶಿ ವಿಂಡೋ ಮೂಲಕ ಸ್ಲಿಪ್ ನಿಮ್ಗೆ 7 ಸೆಕೆಂಡ್ ವರೆಗೆ ಕಾಣಿಸುತ್ತೆ. ಬಳಿಕ ಸ್ಲಿಪ್ ಕಂಪಾರ್ಟ್ಮೆಂಟ್ ಒಳಗೆ ಸ್ಲಿಪ್ ಬೀಳುತ್ತೆ. ಆ ಸ್ಲಿಪ್ ಬೀಳುತ್ತದೆ. ಚುನಾವಣಾ ಅಕ್ರಮದ ಆರೋಪ ಬಂದ್ರೆ ಈ ಸ್ಲಿಪ್ ಅನ್ನು ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತದೆ. ಸೊ ಇದನ್ನ ಬ್ಯಾಲೆಟ್ ಪೇಪರ್ ಅಂತ ಕರೀತೀವಿ. ಸೊ ಬ್ಯಾಲೆಟ್ ದಿಸ್ ಕೈಂಡ್ ಆಫ್ ಅ ಬ್ಯಾಲೆಟ್ ಪೇಪರ್. ಸೊ ಹೇಳಿದ್ವಿ ಸರ್, CRDR 2019 ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ 10 ಕ್ವಶನ್ ಪೇಪರ್ ಡೈಲಿ ಡಿಸ್ಕಷನ್ ಮಾಡ್ತಾ ಅಂತ ಹೇಳಿದ್ವಿ. ಸೊ ಪ್ರತಿ 5 ವರ್ಷಕ್ಕೆ ಹಣಕಾಸಿನ ಆಯೋಗವನ್ನ ಯಾರು ರಚಿಸುತ್ತಾರೆ? ಅವರೇ ನಮ್ಮ ಭಾರತದ ರಾಷ್ಟ್ರಪತಿಯವರು. ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು? ಇಲ್ಲಿ ನೋಡಿ, ಕಾನೂನು ಅಧಿಕಾರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಾನೂನಿನ ಮೇಂಟೈನ್ ಮಾಡೋರು ಯಾರು ಅಂತ ಕೇಳಿ, ಭಾರತದ ಮುಖ್ಯ ನ್ಯಾಯಾಧೀಶ, ಅಟಾರ್ನಿ ಜನರಲ್, ರಾಜ್ಯದ ಮುಖ್ಯ ನ್ಯಾಯಾಧೀಶ, ಅಡ್ವೊಕೇಟ್ ಜನರಲ್. ಸೊ ಸರಿಯಾದ ಉತ್ತರಗಳಿವೆ ಅಡ್ವೊಕೇಟ್ ಜನರಲ್. ಭಾರತದ ಮುಖ್ಯ ನ್ಯಾಯಾಧೀಶ, ರಾಜ್ಯದ ಮುಖ್ಯ ನ್ಯಾಯಾಧೀಶ. ಅಟಾರ್ನಿ ಜನರಲ್ ಇದು ಕೇಂದ್ರದ ಮತ್ತು ಯೂನಿಯನ್ ಗವರ್ಮೆಂಟ್ ಆಫ್ ಯೂನಿಯನ್ ದ ಮುಖ್ಯ ಉಚ್ಚ ಕಾನೂನು ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸೊ ಮಾಲ್ಡೀವ್ಸ್ ನಿಂದ ಲಕ್ಷದ್ವೀಪವನ್ನ ಬೇರೆ ಮಾಡುವ ಕಡಲುಗಾಲುವೆ ಯಾರು? ಕಡಲುಗಾಲುವೆ. ಸೊ ದಟ್ ಈಸ್ ಸ್ಟ್ರೇಟ್. 7 ಡಿಗ್ರಿ ಕಾಲುವೆ, 9 ಡಿಗ್ರಿ ಕಾಲುವೆ, 8 ಡಿಗ್ರಿ ಕಾಲುವೆ, 10 ಡಿಗ್ರಿ ಕಾಲುವೆ. ಸರಿಯಾದ ಉತ್ತರ 8 ಡಿಗ್ರಿ ಕಾಲುವೆ. ಸೊ ಅಲ್ಲಿ ನಾನು ಈಗ ಪ್ರಿವಿಯಸ್ಲಿ HDFC ಬ್ಯಾಂಕ್ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡ್ಬೇಕಂತ ಡಿಸ್ಕಷನ್ ಮಾಡಿದ್ವಿ. ಯಾವ್ದು ಪ್ರಪ್ರಥಮ ಬಾರಿಗೆ ಓಪನ್ ಮಾಡಬೇಕಂತ ಆತರ ಕ್ವಶನ್ ನಾವು ಡಿಸ್ಕಷನ್ ಮಾಡಿ ಅದ್ರಲ್ಲಿ ನಾವು ಮಾಲ್ಡೀವ್ಸ್ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದೀವಿ. ಸೊ ಯಾವ್ದು ನಾರ್ದರ್ನ್ ಐಲ್ಯಾಂಡ್, ಯಾವ್ದು ಸದರ್ನ್ ಐಲ್ಯಾಂಡ್, ಯಾವ್ದು, ಎಷ್ಟು ಐಲ್ಯಾಂಡ್ ಗಳು ಸೇರಿ ಲಕ್ಷದ್ವೀಪವಾಗುತ್ತದೆ, ಯಾವ ಡಿಗ್ರಿಯಿಂದ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಡಿಫರೆನ್ಸ್ ಆಗುತ್ತೆ. ಲಕ್ಷದ್ವೀಪದಲ್ಲಿ ಯಾವ ಐಲ್ಯಾಂಡ್ ಇದೆ, ದೊಡ್ಡ ಐಲ್ಯಾಂಡ್ ಇಂದ ಇನ್ನೊಂದು ಐಲ್ಯಾಂಡ್ ಯಾವ್ದು 9 ಡಿಗ್ರಿ ಸೆನ್ಸ್ ಯಾವ ಐಲ್ಯಾಂಡ್ ಸೇರ್ಪಡೆ ಆಗುತ್ತೆ ಡಿಸ್ಕಷನ್ ಮಾಡಿದೀವಿ. ಸೊ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ವಾಚ್. ಸೊ ಒಬ್ಬ ವ್ಯಕ್ತಿಯು ಒಂದೇ ಸಮಯದಲ್ಲಿ ಸಂಸತ್ತಿನ 2 ಸಭೆಯ ಸದಸ್ಯನಾಗಲಾರ. ಇದಕ್ಕೆ ಟಿಮ್ ಎನ್ನುವರಿಂದ ದ್ವಿಸದಸ್ಯ ಎನ್ನುವರು. ಭಾರತದ ಸರ್ವೋಚ್ಚ ಪರ್ವತ ಯಾವ್ದು? ಹೈಯೆಸ್ಟ್ ಮೌಂಟೇನ್ ಆಫ್ ಇಂಡಿಯಾ ಅಂತ ಕೇಳಿದ್ರು ನೋಡಿ. ಹೈಯೆಸ್ಟ್ ಮೌಂಟೇನ್ ಆಫ್ ದಿ ವರ್ಲ್ಡ್ ಮೌಂಟ್ ಎವರೆಸ್ಟ್. ಬಟ್ ಹೈಯೆಸ್ಟ್ ಮೌಂಟೇನ್ ಆಫ್ ದಿ ಇಂಡಿಯಾ ದಟ್ ಇಸ್ ಮೌಂಟ್ ಕಾಮೆಂಟ್. ಅಂತಾನು ಕರಿತೀವಿ. ಸೊ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒಡಿಶಾ, ಕೇರಳ, ಮಣಿಪುರ, ಅಸ್ಸಾಂ. ಸರಿಯಾದ ಉತ್ತರಗಳೇ ಒಡಿಶಾ. ಸೊ ಕರ್ನಾಟಕದಲ್ಲಿ ಮಾನ್ಸೂನ್ ಪೂರ್ವ ತುಂತುರು ಮಳೆಯನ್ನು ಏನು ಎನ್ನುವರು? ಮಳೆ ಅರಳುವುದು, ಚರಿ ತುಂತುರು ಮಳೆ, ಅರಳು ತುಂತುರು ಮಳೆ. ದಟ್ ಇಸ್ ಮಳೆ ಅರಳುವುದು. ಅಪ್ಪಿಕೋ ಆಂದೋಲನವನ್ನ ಯಾರು ಆರಂಭಿಸಿದರು? ಪಾಂಡುರಂಗ್ ಹೆಗಡೆ. ಆಂದೋಲನ ಯಾರು ಆರಂಭಿಸಿದ್ರು? ಪಾಂಡುರಂಗ್ ಹೆಗಡೆ. ಅಜಿಂ ಪ್ರೇಮ್ಜಿ, ಸುಂದರ್ಲಾಲ್ ಬಹುಗುಣ, ಗೋಪಾಲಕೃಷ್ಣ ಗೋಖಲೆ. ದಟ್ ಇಸ್ ಪಾಂಡುರಂಗ್ ಹೆಗಡೆ. ಪೆರಿಯಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕೇರಳ. ರಾಷ್ಟ್ರೀಯ ತೇವಾಂಶ ಭೂಮಿ ತೇವಾಂಶ ಸಂರಕ್ಷಣೆ ಕಾರ್ಯಕ್ರಮದಡಿ ಗುರುತಿಸಲಾಗಿರುವ ಕರ್ನಾಟಕದ ತೇವಾಂಶ ಭೂಮಿ ಯಾವುದು? ಬೋನಾಳ್. ಸೊ ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬುದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದೆ. ಇದು ಇವತ್ತಿನ CRDR 2019 ಕೇಳಲಾದ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಸೊ ಅದೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 16 and 17 ಕರೆಂಟ್ ಅಫೇರ್ಸ್ ಬಗ್ಗೆ. ಸೊ ಮತ್ತೆ ನಾಳೆ ಸಿಗೋಣ ಗೆಳೆಯರೆ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್. ಲೈಕ್, ಶೇರ್, ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡೋದಕ್ಕೂ ಮರಿಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಕರೆಂಟ್ ಅಫೇರ್ ಡಿಸ್ಕಷನ್ ಅನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು, ಧನ್ಯವಾದಗಳು.